ಅರೆ ನೀವು ಬನ್ನಿ. ನೋಡಮ್ಮ ಶ್ರದ್ಧಾ, ನಿನ್ಗೇನಾದ್ರು ಸಹಾಯ ಬೇಕಾದ್ರೆ ಕೇಳು, ಮುಜುಗರ ಪಟ್ಕೋಬೇಡ. ಹಾಗೇನಾದ್ರೂ ಬೇಕಿದ್ರೆ ಖಂಡಿತ ಕೇಳ್ತೀನಿ. ಅದೇ ಬೇಕಿರೋದು ನನಗೆ. ಇದೆಲ್ಲ ನಾವು ಆಮೇಲೆ ಮಾತಾಡೋಣ ಅಲ್ವಾ? ಇಲ್ಲ, ನೀನ್ ಆಸ್ಪತ್ರೆಯಿಂದ ಮನೆಗೆ ಬಂದ್ಮೇಲೆ ಇದೆಲ್ಲ ಮಾತಾಡೋಣ, ಆಯ್ತಾ? ಏನಮ್ಮ ಏನು ಮಾಡ್ತಾ ಇದ್ದೀರಾ? ನಿಮ್ಮ ತಾಯಿಯವ್ರ ಜೊತೆ ಜಾಸ್ತಿ ಮಾತನಾಡಬೇಡಿ, ಅವ್ರಾಗ ಮಾತಾಡಿದ್ರೆ ಸ್ಟ್ರೈನ್ ಆಗುತ್ತೆ ಅಂತ ನಿನ್ನೆನೇ ನಾನು ನಿಮ್ಗೆ ಹೇಳಿರಲಿಲ್ಲ. ಅಮ್ಮ ಜಾಸ್ತಿ ಮಾತನಾಡಬೇಡಿ, ನೀವಿನ್ನೂ ಸಂಪೂರ್ಣ ರಿಕವರ್ ಆಗಿಲ್ಲ. ನೀವು ಹೀಗೆ ಜಾಸ್ತಿ ಮಾತನಾಡಿದ್ರೆ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ಶ್ರದ್ಧಾ ಅವರೇ, ನೀವು ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಬೇಕು. ಅದು ಬಿಟ್ಟು ನೀವೇ ಹೀಗೆ ಮಾಡಿದ್ರೆ ಹೇಗೆ? ಸಾರಿ ಡಾಕ್ಟರ್, ಇನ್ಮೇಲಿಂದ ಹೀಗಾಗಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ಇಟ್ಸ್ ಓಕೆ ಅಮ್ಮ, ಈಗ ನೀವು ರೆಸ್ಟ್ ಮಾಡಿ, ಒಂದು ಇಂಜೆಕ್ಷನ್ ಕೊಡ್ತೀನಿ, ಒಳ್ಳೆ ನಿದ್ದೆ ಬರುತ್ತೆ. ಸಿಸ್ಟರ್, ಇಂಜೆಕ್ಷನ್ ರೆಡಿ ಮಾಡಿ. ಓಕೆ ಸರ್. ನೋಡಿಮ್ಮ, ಜಾಸ್ತಿ ಸ್ಟ್ರೈನ್ ಮಾಡ್ಕೊಬೇಡಿ. ಇನ್ನೊಂದು 2-3 ದಿವಸ ಮನೆಗೆ ಕಳಿಸ್ಬಿಡ್ತೀನಿ. ಆಗ ಎಷ್ಟು ಬೇಕಾದರೂ ಹರಟೆ ಹೊಡೀರಿ, ನಾನಂತೂ ಬಂದು ಕೇಳೋನಲ್ಲ. ಡಾಕ್ಟರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ರೌಂಡ್ಸ್ ಮುಗಿಸ್ ಬರ್ತೀನಿ ನನ್ನ ಕ್ಯಾಬಿನ್. ಓಕೆ ಡಾಕ್ಟರ್. ಅಮ್ಮ, ಮಾತಾಡ್ಬೇಡ, ಈಗ ತಾನೇ ಡಾಕ್ಟರ್ ಹತ್ರ ಬೈಸ್ಕೊಂಡಿದ್ದೀನಿ. ಇರಕ್ಕ. ಅಮ್ಮ ನೀನ್ ಮಾತಾಡ್ಬೇಡ, ನಾನು ಮಾತಾಡ್ತೀನಿ. ಸುನಿಧಿ. ಅಕ್ಕ, ಅಮ್ಮ ನಾನು ಸುಬ್ಬಿ ಹೋಗಿ ಗಣೇಶನ ದೇವಸ್ಥಾನದಲ್ಲಿ ನಿನ್ನ ಹೆಸರಿಗೆ ಅರ್ಚನೆ ಮಾಡಿಸಿದೀವಿ. ನಿಂಗೇನು ಆಗಲ್ಲ, ನೀನು ಬೇಗ ಹುಷಾರಾಗ್ತೀಯಾ. ಹೌದು ಜಾನಕಿ, ನೋಡು, ನೀನು ಶುಭ ವಿವಾಹ ಕಲ್ಯಾಣ ಮಂಟಪದ ಬಗ್ಗೆ, ಮನೆ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ನಾವೆಲ್ಲ ಇದ್ದೀವಿ, ನೋಡ್ಕೋತೀವಿ. ಈಗ ಮನೆಗೆ ಬಾ. ಎಲ್ಲ ಒಳ್ಳೇದಾಗತ್ತೆ. ಅಕ್ಕ, ಯಾಕೆ ಹೀಗಿದ್ಯಾ? ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ವಾ ನೀನು? ತಗೋ, ಫ್ರೆಶ್ ಆಗ. ಹೇಳಿ ಶ್ರದ್ಧಾ ಅವರೇ, ಏನು ಮಾತನಾಡಬೇಕು? ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅದಲ್ಲ ಡಾಕ್ಟರ್, ನಾನು ಈ ಬಿಲ್ ಬಗ್ಗೆ ಮಾತಾಡಬೇಕಾಗಿತ್ತು. ಎಷ್ಟಾಗತ್ತೆ ಏನು ಅಂತ ಹೇಳಿದ್ರೆ ಹೊಂದಿಸ್ಕೊಳಕ್ಕೆ ಒಂಚೂರು ಅನುಕೂಲ ಆಗಿರೋದು. ಓ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನೋಡಿ, ನಮ್ಮ ಆಸ್ಪತ್ರೆಯಲ್ಲಿ ಕೆಲವು ಪೇಷಂಟ್ಗಳಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ನಿಮ್ಮ ತಾಯಿಯವ್ರಿಗೂ ಅಪ್ಲೈ ಆಗ್ತಾ ಇದೆ. ಹಾಗಾಗಿ ಎಲ್ಲನೂ ಫ್ರೀಯಾಗಿ ಆಗುತ್ತೆ. ಏನು ಫ್ರೀ ಆಗ? ಯಾಕೆ? ಯಾವ ಆಧಾರದ ಮೇಲೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ನಮ್ಮ ತಾಯಿಗೆ? ಅದೇನಿಲ್ಲ ಮೇಡಮ್, ಒಂದು ಚಾರಿಟೇಬಲ್ ಟ್ರಸ್ಟ್ ಇದೆ. ಅದ್ರ ಮೂಲಕ ಕೆಲವು ಪೇಷಂಟ್ಗಳಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ನೀವೇನು ಚಿಂತೆ ಮಾಡಬೇಡಿ. ಹೌದಾ? ಹಾಗಿದ್ರೆ ಒಂದು ಕೆಲಸ ಮಾಡಿ, ನಂಗೆ ಚಾರಿಟೇಬಲ್ ಟ್ರಸ್ಟ್ ನಂಬರ್ ಕೊಡಿ, ನಾನು ಮಾತಾಡ್ತೇನೆ ಅವ್ರ ಹತ್ರ. ಹಾಗೆ ಒಂದು ಥ್ಯಾಂಕ್ಸ್ ಹೇಳಿದ ಹಾಗೂ ಆಗತ್ತೆ. ಅದು ಅವ್ರ ನಂಬರ್ನ ನಾವು ಡಿಸ್ಕ್ಲೋಸ್ ಮಾಡೋಂಗಿಲ್ಲ ಮೇಡಮ್. ಅದು ಗುಟ್ಟಾಗಿರಬೇಕು ಅಂತ ಅವ್ರ ಅಪೇಕ್ಷೆ. ಹಾಗಿದ್ರೆ ನಮಗೆ ಯಾವ ಫ್ರೀ ಟ್ರೀಟ್ಮೆಂಟು ಬೇಕಾಗಿಲ್ಲ. ಥ್ಯಾಂಕ್ ಯು. ನಾನು ಹಾಗೆ ಹೇಳಬೇಡಿ. ನೋಡಿ, ನನಗೆ ನೇರವಾಗಿ ಸತ್ಯ ಏನು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಮ್ಮ ತಾಯಿನ ನಾನು ಕರ್ಕೊಂಡು ಹೋಗಿ ಬೇರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕಾಗತ್ತೆ. ನಾನು ಹಾಗೆ ಮಾಡಬೇಡಿ. ನೋಡಿ, ನೀವು ಹೀಗೆಲ್ಲ ಕೇಳಿದ್ರೆ ನಾನು ಸತ್ಯ ಹೇಳಲೇಬೇಕಾಗುತ್ತೆ. ಆದರೆ ಇದನ್ನು ಎಲ್ಲೂ ಹೇಳಬೇಡಿ ಮೇಡಮ್, ನನಗೆ ತುಂಬ ತೊಂದರೆ ಆಗುತ್ತೆ. ಹೇಳಿ. ನೋಡಿ, ನಿಮ್ಮ ತಾಯಿಯವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಸೇರಿಸಿದ್ದು ರಾಕ್ ಸ್ಟಾರ್ ಭುವನ್ ಅವರು. ನಿಮ್ಮ ತಾಯಿ ಟ್ರೀಟ್ಮೆಂಟ್ನ ಎಲ್ಲ ಖರ್ಚು ವೆಚ್ಚನೂ ಅವರೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಹೌದು ಮೇಡಮ್. ಅದು ಅವರು ಜೀವನದಲ್ಲಿ ನಿಮ್ಮಿಂದಾಗಿ
ಸರಿಯಾದ ದಾರಿ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ನಿಮ್ಮ ತಾಯಿಯವ್ರಿಗೆ ಹೆಲ್ಪ್ ಮಾಡೋದ್ರ ಮೂಲಕ ನಿಮ್ಮ ಋಣ ತೀರಿಸ್ತೀನಿ ಅಂತ ಹೇಳಿದ್ರು. ನಾನು ಏನು ಮಾಡಲಿ ಹೇಳಿ? ಅವರು ದೊಡ್ಡವರು, ಇಲ್ಲ ಅನ್ನೋಕ್ಕಾಗಲಿಲ್ಲ. ಈ ವಿಷಯನ ಯಾರ ಹತ್ರನೂ ಹೇಳಬೇಡಿ ಅಂತಂದರು. ಆದರೆ ನೀವು ಗಲಾಟೆ ಮಾಡಿದ್ರಿ, ನಾನು ಹೇಳಬೇಕಾಗಿ ಬಂತು. ಅವರು ತುಂಬ ಒಳ್ಳೆಯವರು. ನಿಮ್ಮ ತಾಯಿಗೆ ಈಗ ಆಗಿರೋದಕ್ಕೆ ತುಂಬ ಬೇಜಾರು ಮಾಡಿಕೊಂಡ್ರು. ಅವರೇ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದಿಲ್ಲಿ. ಯಾರು ಮಾಡ್ತಾರೆ ಹೇಳಿ ಈ ಕಾಲದಲ್ಲಿ? ನೋಡಿ, ಪೇಮೆಂಟ್ ಬಗ್ಗೆ ನಾನೇನು ನಿರ್ಧಾರ ತಗೋತಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಭುವನ್ ಕೊಡ್ತಾನೆ ಅಂದ ಮಾತ್ರಕ್ಕೆ ಹಾಗೆಲ್ಲ ನಾನು ತಗೊಳಕ್ಕಾಗೋದಿಲ್ಲ. ನಂಗೊಂದು ಸ್ವಲ್ಪ ಟೈಮ್ ಕೊಡಿ. ಸರಿ ಮೇಡಮ್, ಆದರೆ ಇದನ್ನೆಲ್ಲ ನಾನು ಹೇಳಿದೆ ಅಂತ ಅವ್ರ ಹತ್ರ ಹೇಳಬೇಡಿ ಮೇಡಮ್, ಪ್ಲೀಸ್. ಸರಿ ಡಾಕ್ಟರ್. ಹಲೋ ಭುವನ್ ಸರ್, ಅದು ಏನು ಮಾಡಲಿ ನಾನು? ಭುವನ್ನ ಈ ಒಳ್ಳೆತನನೇ ನಂಗೆ ಅರ್ಥ ಆಗ್ತಾ ಇಲ್ಲ. ಅವನು ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾನೆ ಅನ್ನೋದೇ ಆಶ್ಚರ್ಯ. ಅವನು ಒಳ್ಳೆತನನ ಏನಂತ ತಿಳ್ಕೊಳ್ಳೋದೋ ಏನೋ. ಏನೇ ಆಗಲಿ, ಅವನಿಷ್ಟೆಲ್ಲ ಮಾಡಿರೋದಕ್ಕೆ ಅವನಿಗೊಂದು ಥ್ಯಾಂಕ್ಸ್ ಅಂತೂ ಹೇಳಲೇಬೇಕು. ಬೇರೆದೇನೇ ಇರಲಿ, ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟಿದ್ದಾನೆ, ಅದನ್ನು ಗೌರವಿಸಲೇಬೇಕು. ಅವನನ್ನು ನಾನು ಮದುವೆ ಆಗದೆ ಹೋದರೆ ಏನಂತೆ? ಕ್ಷಮಿಸ್ಬೋದು. ಇಷ್ಟೆಲ್ಲ ಉಪಕಾರ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ಬೋದು. ಸೊ ಹೋಗಿ ಬರ್ತೀನಿ ಅವನ ಹತ್ರ, ಅದೇ ಕರೆಕ್ಟ್. ಭುವನ್ ಇಲ್ಲೇ ಸಿಗ್ತಾನೆ ಅಂದ್ರು, ನೋಡೋಣ. ಎಕ್ಸ್ಕ್ಯೂಸ್ ಮೀ, ಭುವನ್ ಅವ್ರ ಆ್ಯಡ್ ನಡೀತಾ ಇರೋದು ಇಲ್ಲೇನಾ? ಹೌದು ಮೇಡಮ್, ಅಲ್ಲೇ ಒಳಗಡೆ ಇದ್ದಾರೆ, ಹೋಗಿ. ಥ್ಯಾಂಕ್ ಯು. ನಂಬಿಕೆ ಅನ್ನೋದು ಒಂದ್ಸಲ, ಮತ್ತೆ ಅದನ್ನು ಏನೇ ಮಾಡಿದ್ರು ವಾಪಸ್ ಪಡೆಯೋಕ್ಕಾಗಲ್ಲ. ಎಷ್ಟೇ ಸತ್ಯ ಹೇಳಿದ್ರು ಯಾರು ನಂಬಲ್ಲ. ಕಳ್ಕೊಂಡ್ರೆ ಅದನ್ನ ಹುಡುಕಕ್ಕೆ ಹೋದ್ರೆ ಮತ್ತೆ ಸಿಗೋದು ಇಲ್ಲ. ಸೊ ಕಟ್ ಪ್ಲೀಸ್, ಇನ್ನು ಸ್ವಲ್ಪ ಫೀಲ್ ಬರಬೇಕು ಸರ್. ಬೇಜಾರು ಮಾಡ್ಕೊಬೇಡಿ. ಓಕೆ, ನೋ ಪ್ರಾಬ್ಲಮ್. ಇದನ್ನೇ ಇನ್ನೂ ಚೆನ್ನಾಗಿ ಮಾಡೋಣ. ಹೇಗಿದ್ರು ಅಭ್ಯಾಸ ಆಗಿದೆ. ಟಚಪ್ ಕೂಡ. ಒಂದು ನಿಮಿಷ, ಬಂದೆ ನಾನು. ಕೂತಿರಿ. ಕಿರಣ್, ಮೇಡಮ್ನ ಅಲ್ಲೆಲ್ಲರೂ ಚೇರ ಕೂರ್ಸಿ. ಮೇಡಮ್ ಪ್ಲೀಸ್. ಮೇಡಮ್ ಕಾಫಿ ಟೀ ಏನಾದರೂ ತರಿಸ್ಲಾ? ಇಲ್ಲ, ಏನೂ ಬೇಡ, ಇಟ್ಸ್ ಓಕೆ.
ಓಕೆ, ಹಾಗಿದ್ರೆ ಇಲ್ಲೇ ಕುತ್ಕೊಂಡಿರಿ. ಭುವನ್ ಸರ್ ಶೂಟಿಂಗಲ್ಲಿದ್ದಾರೆ. ಇನ್ನೊಂದು 2-3 ಶಾಟ್ ಮುಗಿಸ್ಕೊಂಡು ಬಂದುಬಿಡ್ತಾರೆ. ಓಕೆ. ಸರ್, ಅದು ಆ ನಂಬಿಕೆ ಅನ್ನೋದನ್ನ ಒಂದು ಸರ್ತಿ ಕಳ್ಕೊಂಡ್ರೆ ಮತ್ತೆ ಪಡ್ಕೊಳಕ್ಕಾಗಲ್ಲ. ಆ ಥರ ತಗೊಳ್ಳಿ. ನಂಬಿಕೆ ಅನ್ನೋದನ್ನ ಕಳ್ಕೊಂಡ್ರೆ ಯಾ ಐ ಗಾಟ್ ಇಟ್. ಯಾ, ಟೇಕ್ ಮಾಡ. ರೆಡಿ, ಪೊಸಿಷನ್, ರೋಲ್ ಕ್ಯಾಮೆರಾ, ಆಕ್ಷನ್. ನಂಬಿಕೆ ಅನ್ನೋದನ್ನ ಒಂದ್ಸತಿ ಕಳ್ಕೊಂಡ್ರೆ ಮತ್ತೆ ಏನೇ ಮಾಡಿದ್ರು ವಾಪಸ್ ಪಡೆಯೋಕ್ಕಾಗಲ್ಲ. ಎಷ್ಟೇ ಸತ್ಯ ಹೇಳಿದ್ರು ಯಾರು ನಂಬಲ್ಲ. ಕಳ್ಕೊಂಡಿರೋದನ್ನ ಹುಡ್ಕಕ್ ಹೋದ್ರೆ ಮತ್ತೆ ಸಿಗೋದು ಇಲ್ಲ. ಸೊ ಏನೇ ಕೆಲಸ ಮಾಡೋಕ್ ಮೊದಲು ಯೋಚನೆ ಮಾಡಿ. ತಾಳಿತೆ ದಾರಿ ನನ್ನ ಹೆಜ್ಜೆ ಸಪ್ಪಳ ಕೇಳಿ, ಮೂಡ ಹೋಯಿತೆ ಹಾರಿ ಸಣ್ಣ ಗಾಳಿ ಮಾತನು ಕೇಳಿ, ಬದಲಾಯಿತೇನು ಕಣ್ಣ ಹೊಳಪು, ಸಿಗದಾಯಿತೇನು ನನ್ನ ಗುರುತು, ಇರಬಲ್ಲೆನೇನು ಎಲ್ಲ ಮರೆತು ಮರೆತು ಮರೆತು. Will you marry me? Will you marry me? Will you marry me? ತಾಳಿತೆ ದಾರಿ ನನ್ನ ಹೆಜ್ಜೆ ಸಪ್ಪಳ ಕೇಳಿ. ಸೂಪರ್ ಸರ್. ಕರೆಕ್ಟ್. ಸರ್, ಒಂದು ಕ್ಲೋಸಪ್. ಸಣ್ಣ ಗಾಳಿ ಮಾತನು ಕೇಳಿ. ಭುವನ್ಗೆ ನನ್ನ ಮೇಲೆ ತುಂಬ ಬೇಜಾರಾಗಿದೆ ಅನ್ಸುತ್ತೆ. ಬಟ್ ನಾನೇನು ಮಾಡೋಕ್ಕಾಗುತ್ತೆ? ನನ್ನ ಯೋಚನೆ ಬೇರೆ, ಭುವನ್ದೇ ಬೇರೆ. ನಾನು ಅಂದ್ಕೊಂಡಷ್ಟು ಕೆಟ್ಟವನಲ್ಲ ಭುವನ್. ಅದು ಈಗ ಅರ್ಥ ಆಗಿದೆ ನನಗೆ. ಆದರೆ ಹಾಗಂತ ಅವ್ನು ಹೇಳಿದ್ದನ್ನೆಲ್ಲ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನನ್ನ ಅಮ್ಮನ್ನ ಉಳಿಸಿದಾನೆ ಭುವನ್. ಅದಕ್ಕಾದರೂ ನಾನು ಅವನಿಗೆ ಧನ್ಯವಾದ ಹೇಳಲೇಬೇಕು. ನಾನು ಯಾವತ್ತೂ ಎಲ್ಲರನ್ನೂ ಸರಿಯಾಗಿ ಅರ್ಥ ಮಾಡ್ಕೋತೀನಿ ಅಂದ್ಕೊಂಡಿದ್ದೆ. ಆದರೆ ಅದು ತಪ್ಪೇನು ಅಂತ ಈಗ ಅನ್ನಿಸ್ತಿದೆ. ಸುರೇಶ್ ವಿಚಾರದಲ್ಲೂ ನಾನೇನು ಅಂದ್ಕೊಂಡಿದ್ನೋ ಅದಾಗಲಿಲ್ಲ. ಈಗ ಭುವನ್, ಮೊದಲಿಗೆ ದೊಡ್ಡ ವಿಲನ್ ಅಂದ್ಕೊಂಡಿದ್ದೆ ಇವನನ್ನು. ಆದರೆ ಈಗ ನೋಡಿದ್ರೆ ದಾರಿ ತಪ್ಪಿದ ಹೀರೋ ಅನ್ನಿಸ್ತಿದ್ದಾನೆ. ಬದುಕಲ್ಲಿ ಪ್ರತಿ ಹೆಜ್ಜೆಲ್ಲೂ ಹೊಸ ಪಾಠ, ಹೊಸ ನೋಟ. ಸ್ಟೈಲೋ ಜಾಕೆಟ್. ನಂಬಿಕೆಯ ಸ್ಟೈಲ್. ನೀವು ರಾಕ್ ಸ್ಟಾರ್ ಆಗ್ಬೇಕಾ? ನನ್ನ ಫಾಲೋ ಮಾಡಿ. ಯಾಕಂದ್ರೆ ನನ್ನ ಫಾಲೋ ಮಾಡೋ ಪ್ರತಿಯೊಬ್ರು ರಾಕ್ ಸ್ಟಾರ್ಗಳೇ. ಸೂಪರ್ ಸರ್. ಒಂದು ಸಣ್ಣ ಬ್ರೇಕ್ ತಗೋಬೋದಾ? ಅದಾ? ಯಾ, ಶೋರ್. 1 ನಿಮಿಷ ಬಂದ. ಯಾ. ಹಲೋ ಶ್ರದ್ಧಾ, ಸಾರಿ ವೇಟ್ ಮಾಡಿಸ್ತೀನಿ ನಿಮ್ಮನ್ನ. ಇಟ್ಸ್ ಓಕೆ. ನಿಮ್ಮ ಶೂಟಿಂಗ್ ಲೊಕೇಶನ್ಗೆ ಬಂದು ತೊಂದರೆ ಕೊಡ್ತಾ ಇದ್ದೀನಿ. ಸಾರಿ, ನಾನು ಕೇಳಬೇಕು. ಹೇಯ್, ದಟ್ಸ್ ಓಕೆ, ಫೈನ್. ಕೊನೆಗೂ ನೀವೇ ನನ್ನ ಹುಡ್ಕೊಂಬಂದ್ರಿ. ಕೂತ್ಕೊಳ್ಳಿ. ಸಾರಿ, ನೀವು ನನಗಿಷ್ಟ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮಗೆ ತುಂಬಾ ತೊಂದರೆ ಕೊಟ್ಟಿದ್ದೀನಿ. ನಾನು ನಿಮಗೆ ತುಂಬಾ ಮುಜುಗರ ಆಗಿರುತ್ತೆ. ನಾನು ಒಂದು ಸ್ವಲ್ಪ ಹಾಗೇನೆ ಇಲ್ಲಿಂದ ಕೆಲಸ ಮಾಡಲ್ಲ, ಇಲ್ಲಿಂದ ಕೆಲಸ ಮಾಡ್ತೀನಿ. ಏನೇ ಆದರೂ ಡೈರೆಕ್ಟಾಗಿ ಹಾರ್ಟಿಗೆ ತೊಗೊಂಡ್ಬಿಡ್ತೀನಿ. ನನಗೆ ಗೊತ್ತಿಲ್ಲದೆ ಅತಿಯಾಗಿ ಆಡ್ತೀನಿ. ವೆರಿ ಸಾರಿ. ಪರವಾಗಿಲ್ಲ. ಸೊ ನೀವು ನನ್ನ ಹುಡ್ಕೊಂಡು ಬಂದಿರೋದನ್ನ ಯಾಕೆ ಅಂತ ಅಂದ್ಕೊಳ್ಳಿ. ನಾನೀಗ ನನ್ನ ಮದುವೆ ಪ್ರಪೋಸಲ್ನ ಒಪ್ಕೊಂಡಿದ್ದೀನಿ ಅಂತನಾ?
ಭುವನ್, ನಾನು ಬಂದಿರೋದು ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಥ್ಯಾಂಕ್ಸಾ? ಯಾಕೆ? ನಮ್ಮಮ್ಮನ್ನ ಬದುಕಿಸಿರೋದಕ್ಕೆ. ನಮ್ಮಮ್ಮನ್ನ ಕಾಪಾಡಿದ್ದು ನೀವೇ ಅಂತ ಗೊತ್ತಾಗಿದೆ ನನಗೆ. ನಾನು ಅದು ನಿಮ್ಮ ಅಲ್ಲ, ಅದು ನಾನಲ್ಲ. ಭುವನ್ ಪ್ಲೀಸ್, ನೀವೇ ಬದುಕಿಸಿರೋದು ಅಂತ ಗೊತ್ತಾಗಿದೆ ನನಗೆ. ನಮ್ಮ ತಾಯಿಗೆ ಆಕ್ಸಿಡೆಂಟ್ ಆಗಿದ್ದಾಗ ನೀವೇ ಕರ್ಕೊಂಬಂದು ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ರಿ. ಮುಚ್ಚಿಡೋದು ಬೇಡ. ಛೇ, ಆ ಡಾಕ್ಟ್ರಿಗೆ ಈ ವಿಷಯನೆಲ್ಲ ಹೇಳಬೇಡ ಅಂತ ಹೇಳಿದ್ದೆ ನಾನು. ಆದರೂ ಹೇಳಿದ್ದಾರೆ. ಇಟ್ಸ್ ಓಕೆ, ನೀವು ಮಾಡಿರೋದು ಒಳ್ಳೆ ಕೆಲಸನೇ ತಾನೇ. ಆದರೂ ಈ ವಿಷಯ ನಿಮ್ಗೆ ಗೊತ್ತಾಗೋದು ಬೇಡವಾಗಿತ್ತು ಶ್ರದ್ಧಾ. ನಿಮ್ಮಮ್ಮ ಅಲ್ಲದೆ ಬೇರೆ ಯಾರೇ ಆ ಜಾಗದಲ್ಲಿ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ದೆ ನಾನು. ಅದರಲ್ಲೇನು ವಿಶೇಷ ಇದೆ ಹೇಳಿ? ಒಂದು ಜೀವ ಉಳಿಸೋದು ಯಾವತ್ತಿದ್ರೂ ಪುಣ್ಯದ ಕೆಲಸ ಅಲ್ವಾ ಶ್ರದ್ಧಾ? ಅದರಲ್ಲೂ ಅಮ್ಮನ ವ್ಯಾಲ್ಯೂ ಏನು ಅನ್ನೋದು ಅಮ್ಮ ಇಲ್ದಿರೋ ನನಗೆ ತುಂಬ ಚೆನ್ನಾಗಿ ಗೊತ್ತು. ಎಲ್ರಿಗೂ ಅಮ್ಮ ಸಿಗೋದಿಲ್ಲ. ಸಿಕ್ಕಿರೋ ಅಮ್ಮನ ಕಳ್ಕೊಬಾರ್ದು ಶ್ರದ್ಧಾ ಅವರೇ. ಥ್ಯಾಂಕ್ಸ್ ಭುವನ್. ನೋಡಿ, ನಮ್ಮ ಆಸ್ಪತ್ರೆ ಬಿಲ್ಲನ್ನು ಕೂಡ ನೀವೇ ಕೊಡ್ತೀನಿ ಅಂತ ಹೇಳಿದ್ರಂತೆ. ಅದು ಬೇಡ. ಈಗ ನೀವು ಮಾಡಿರೋ ಉಪಕಾರದ ಋಣನೇ ತುಂಬ ದೊಡ್ಡದು. ಅದ್ರ ಜೊತೆಗೆ ಇದು ಕೂಡ. ಒಂದು ನಿಮಿಷ ಶ್ರದ್ಧಾ, ನನ್ನ ಇಡೀ ಜೀವನನೇ ಬದಲಾಯಿಸಿದಿರಾ ನೀವು. ಇದನ್ನೆಷ್ಟು ದೊಡ್ಡ ಋಣ ಹೇಳಿ? ನಾನು ನಿಮಗೆ ಕೊಟ್ಟಿರೋ ತೊಂದರೆಗೆ ಇದೊಂದು ಸಣ್ಣ ತಪ್ಪು ಕಾಣಿಕೆ ಅನ್ಕೊಡಿ. ಆದರೂ ನಿಮ್ಮ ಹತ್ರ ಸಹಾಯ ತಗೊಳ್ಳೋದು ತಪ್ಪಾಗ್ತಾ ಇದೆ ನನಗೆ. ಸಹಾಯ ಮಾಡಲಿಲ್ಲ ಅಂದರೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ನನಗನ್ಸುತ್ತೆ. ನಮ್ಮ ಅಮ್ಮನ ಟ್ರೀಟ್ಮೆಂಟ್ ಕೊಡಿಸೋ ಶಕ್ತಿ ಇದೆ ನನ್ನ ಕೈಯಲ್ಲಿ. ನಿಮಗೆ ಶಕ್ತಿ ಇಲ್ಲ ಅಂತ ನಾನು ಹೇಳಲಿಲ್ವಲ್ಲ? ನಮಗೆ ಮಾಡಬೇಕಾಗಿರೋ ಸಹಾಯನ ಬೇರೆ ಯಾರಾದರೂ ಕೈಲಾಗದೇ ಇರೋರ್ಗೆ ಮಾಡಿ. ಸಹಾಯ ಮಾಡಲಿಲ್ಲ ಅಂದರೆ ನಾನು ಕೈಲಾಗದೇನು ಅಂತ ನನಗನ್ಸುತ್ತೆ. ರೀ, ಆಯ್ತು ಹೋಗ್ಲಿ ಬಿಡ್ರಿ. ಇನ್ನು ಎಷ್ಟೊತ್ತು ಇದೇ ಥರ ಮಾತಾಡೋದು? ಈ ಸಲ ಸುಮ್ಮನೆ ಒಪ್ಕೊಂಬಿಡ್ರಿ, ಹೇಳ್ತೀನಿ. ಆಯ್ತು ಹೋಗ್ಲಿ ಬಿಡ್ರಿ. ಇನ್ನು ಎಷ್ಟೊತ್ತು ಇದೇ ಥರ ಮಾತಾಡೋದು? ಈ ಸಲ ಸುಮ್ಮನೆ ಒಪ್ಕೊಂಬಿಡ್ರಿ, ಹೇಳ್ತೀನಿ. ಭುವನ್ ಸರ್, ಡೈರೆಕ್ಟರ್ ಕರೀತಾ ಇದ್ದಾರೆ. ಓಕೆ, ಒಂದು ನಿಮಿಷ ಬಂದೆ, ನೀವು ಕೂತ್ಕೊಂಡಿರಿ. ಹಳೆ ಭುವನ್ಗೂ ಈ ಭುವನ್ಗೂ ಅಜಗಜಾಂತರ ಅನ್ನಿಸ್ತಾ ಇದೆ. ಮಾತಲ್ಲಿ ಸೊಕ್ಕಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇವನು ಫೇಕ್ ಅನ್ನಿಸ್ತಾ ಇಲ್ಲ. ತುಂಬ ಸಹಜವಾಗಿ ಮಾತಾಡ್ತಾ ಇದ್ದಾನೆ. ಪ್ರಾಮಾಣಿಕತೆ ಕಾಣಿಸ್ತಾ ಇದೆ. ಬಟ್ ಇವನು ಅದೇನೇ ಹೇಳಿದ್ರು ಇವನು ನನ್ನ ಮದುವೆ ಆಗೋಕ್ ಮಾತ್ರ ಸಾಧ್ಯ ಇಲ್ಲ. ಸಾರಿ ಶ್ರದ್ಧಾ, ಏನೋ ಟೇಕ್ ಇತ್ತು, ಅದಕ್ಕೆ. ಇಟ್ಸ್ ಓಕೆ. ಸರಿ, ನಾನಿನ್ನೂ ಹೆಚ್ಚು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ನನಗೇನೋ ಹೇಳೋದಿತ್ತು. ಏನದು ಹೇಳಿ? ನೀವು ಸಹಾಯ ಮಾಡಿದ್ದನ್ನ ಒಪ್ಕೋತೀನಿ ನಾನು. ಹಾಗಿದ್ರೆ ನನ್ನನ್ನು ಯಾಕೆ ಒಪ್ಕೋಬಾರ್ದು ನೀವು? ನೀವು ಅಂದ್ರೆ ನನಗೆ ತುಂಬಾ ಇಷ್ಟ ಶ್ರದ್ಧಾ. ನಿಮ್ಮಂಥ ಹುಡುಗಿ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ ಅರ್ಥ ಆಗಿದೆ ನನಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನ್ನ ಮಾತುಗಳನ್ನು ಹುಚ್ಚಾಟ ಅಂದ್ಕೊಂಡು ನನ್ನ ರಿಜೆಕ್ಟ್ ಮಾಡಬೇಡಿ. ಅದನ್ನೇ ಹೇಳಬೇಕು ಅಂದ್ಕೊಂಡಿರೋದು ನಾನು. ನೋಡಿ, ನೀವು ನನ್ನ ಇಷ್ಟಪಡ್ತಾ ಇರ್ಬೋದು, ಇಲ್ಲ ಅನ್ನಲ್ಲ ನಾನು. ಅದನ್ನು ತಪ್ಪು ಅಂತಲೂ ಹೇಳಲ್ಲ. ಆದರೆ ನಾನು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ. ನಿಮ್ಮನ್ನು ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ.